Hi, welcome back to English Guru Shekhar. Today in this class we'll continue the modals may and might. In the previous class we discussed the modals can and could. Today we will discuss the modals may and might. See in which cases we use may and might. See the first case here, may is used to give or take permission. See how we use may to give or take permission. See the examples. ಮೇ ಐ ಗೆಟ್ ಇನ್. ಸೊ ನಾನು ಒಳಗಡೆ ಬರ್ಬೋದಾ ಅಂತ ಪರ್ಮಿಷನ್ ತಗೊಳ್ಳುವಾಗ ನಾವು ಏನು ಮಾಡ್ತೀವಿ, ಮೇಯನ್ನು ಯೂಸ್ ಮಾಡ್ತೀವಿ. ಮೇ ಐ ಸಿಟ್ ಹಿಯರ್, ನಾನು ಇಲ್ಲಿ ಕೂರ್ಬೋದಾ ಅಂತ ನಾವು ಬೇರೆಯವ್ರನ್ನ ಪರ್ಮಿಷನ್ ಕೇಳುವಾಗ ಕೂಡ ನಾವು ದ ಮೊಡಲ್ ಮೇಯನ್ನು ಯೂಸ್ ಮಾಡ್ತೀವಿ. ಸಿ ದ ನೆಕ್ಸ್ಟ್ ಎಕ್ಸಾಂಪಲ್, ಯು ಮೇ ಯೂಸ್ ಮೈ ಪೆನ್. ದಿಸ್ ಇಸ್ ಫಾರ್ ಗಿವಿಂಗ್ ದ ಪರ್ಮಿಷನ್. ಸೊ ನಾವು ಪರ್ಮಿಷನ್ ಕೊಡುವಾಗ ಇದನ್ನು ಯೂಸ್ ಮಾಡ್ತೀವಿ. ನೀನು ನನ್ನ ಪೆನ್ನನ್ನು ಯೂಸ್ ಮಾಡಬಹುದು. ಯು ಮೇ ಯೂಸ್ ಮೈ ಪೆನ್. ಸಿ ದ ನೆಕ್ಸ್ಟ್ ಎಕ್ಸಾಂಪಲ್, ಸ್ಟೂಡೆಂಟ್ಸ್ ಮೇ ಟ್ರಾವೆಲ್ ಫಾರ್ ಫ್ರೀ. ಅಂದರೆ ಇದು ಫಾರ್ಮಲ್ ವೇಯಲ್ಲಿ ನಾವು ಯೂಸ್ ಮಾಡ್ತೀವಿ. ಸಾಮಾನ್ಯವಾಗಿ ಹೇಳುವಾಗ ಅಂದರೆ ವಿದ್ಯಾರ್ಥಿಗಳು ಫ್ರೀಯಾಗಿ ಟ್ರಾವೆಲ್ ಮಾಡ್ಬೋದು ಬಸ್ಸಲ್ಲಿ ಅಂತ ನಾವು ಫಾರ್ಮಲ್ ಆಗಿ ಹೇಳುವಾಗ ಮೇಯನ್ನು ಯೂಸ್ ಮಾಡ್ತೀವಿ. ಸ್ಟೂಡೆಂಟ್ಸ್ ಮೇ ಟ್ರಾವೆಲ್ ಫಾರ್ ಫ್ರೀ. ನೆಕ್ಸ್ಟ್, ಟು ಎಕ್ಸ್ಪ್ರೆಸ್ ಪಾಸಿಬಿಲಿಟಿ ಅಂದರೆ ಸಾಧ್ಯತೆ ಬಗ್ಗೆ ಮಾತನಾಡುವಾಗ ನಾವು ಮೇ ಮಾಡಲನ್ನು ಯೂಸ್ ಮಾಡ್ತೀವಿ. ಸಿ ದ ಎಕ್ಸಾಂಪಲ್, ಇಟ್ ಮೇ ರೈನ್ ಟುಡೇ. ಇವತ್ತು ಮಳೆ ಬರುವ ಒಂದು ವಾತಾವರಣ ಇದ್ದರೆ ನಾವು ಹೇಳ್ತೀವಿ ಏನಂತ, ಇಟ್ ಮೇ ರೈನ್ ಟುಡೇ. ಇವತ್ತು ಮಳೆ ಬರುವ ಸಾಧ್ಯತೆ ಇದೆ. ಓಕೆ. ನೆಕ್ಸ್ಟ್ ಎಕ್ಸಾಂಪಲ್, ದ ಸಿ ಎಂ ಮೇ ವಿಸಿಟ್ ದ ಫ್ಲಡ್ ಅಫೆಕ್ಟೆಡ್ ಏರಿಯಾಸ್. ಅಂದರೆ ಸಿ ಎಂ ಫ್ಲಡ್ ಅಫೆಕ್ಟೆಡ್ ಏರಿಯಾಸ್ ಅಂದರೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಿ ಎಂ ಭೇಟಿ ಕೊಡಬಹುದು. ಅಂದರೆ ಗ್ಯಾರಂಟಿ ಇಲ್ಲ, ಭೇಟಿಯನ್ನು ಕೊಡಬಹುದು ಅಂದರೆ ಪಾಸಿಬಿಲಿಟಿ ಇದೆ, ಸಾಧ್ಯತೆ ಇದೆ ಅಂತ ಹೇಳುವಾಗ ಕೂಡ ನಾವೇನು ಮಾಡ್ತೀವಿ, ಮೇಯನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್, ದ ನ್ಯೂಸ್ ಮೇ ಬಿ ಫಾಲ್ಸ್. ಈ ಸುದ್ದಿ ಸುಳ್ಳಿರಬಹುದು. ಅಂದರೆ ಆ ಸುದ್ದಿ ಸತ್ಯ ಅಲ್ಲ, ಸುಳ್ಳಿರಬಹುದು ಅಂತ ನಾವು ಗೆಸ್ ಮಾಡುವಾಗ ಅಥವಾ ಪಾಸಿಬಿಲಿಟಿ ಇದ್ದರೆ ಅಂದರೆ ಆ ನ್ಯೂಸ್ ಸುಳ್ಳಾಗಿರಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುವಾಗ ನಾವೇನು ಮಾಡ್ತೀವಿ, ಮೇಯನ್ನು ಕೂಡ ಯೂಸ್ ಮಾಡ್ತೀವಿ. ದ ನ್ಯೂಸ್ ಮೇ ಬಿ ಫಾಲ್ಸ್, ಆ ಸುದ್ದಿ ಸುಳ್ಳಾಗಿರಬಹುದು. ಓಕೆ. ಅಗೇನ್ ಮತ್ತೆ ನಾವೆಲ್ಲಿ ಮೇಯನ್ನು ಯೂಸ್ ಮಾಡ್ತೀವಿ, ಟು ಎಕ್ಸ್ಪ್ರೆಸ್ ವಿಶ್ ಆರ್ ಪ್ರೇಯರ್. ಸಿ ಮೇ ಯು ಲೀವ್ ಲಾಂಗ್. ಸೊ ನಾವು ಯಾರಿಗಾದರೂ ವಿಶ್ ಮಾಡುವಾಗ ಅಥವಾ ದೊಡ್ಡವರು ಚಿಕ್ಕವರಿಗೆ ಆಶೀರ್ವಾದ ಮಾಡುವಾಗ ಹೇಳ್ತಾರೆ ಏನಂತ, ಮೇ ಯು ಲೀವ್ ಲಾಂಗ್. ಓಕೆ. ದಿಸ್ ಇಸ್ ವಾಟ್, ಟು ಎಕ್ಸ್ಪ್ರೆಸ್ ವಿಶ್. ಸಿ ದ ನೆಕ್ಸ್ಟ್ ಎಕ್ಸಾಂಪಲ್, ಮೇ ಗಾಡ್ ಬ್ಲೆಸ್ ಯು ವಿತ್ ಎ ಗುಡ್ ಹೆಲ್ತ್. ದೇವರು ನಿನಗೆ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ. ಅಂದರೆ ಮೇ ಗಾಡ್ ಬ್ಲೆಸ್ ಯು ಅನ್ನೋದು ಒಂದು ಪ್ರೇಯರ್ ಅಥವಾ ಒಂದು ವಿಶ್ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್, ಮೇ ದ ಫ್ಯೂಚರ್ ಬಿ ಬ್ರೈಟ್. ನಿನ್ನ ಭವಿಷ್ಯ ಚೆನ್ನಾಗಿರಲಿ. ಸೊ ಇದು ಕೂಡ ಒಂದು ವಿಶ್ ಅಥವಾ ಪ್ರೇಯರ್ ಅಂತ ಹೇಳ್ಬೋದು. ಮೇ ದ ಫ್ಯೂಚರ್ ಬಿ ಬ್ರೈಟ್. ಸೊ ಅಪ್ ಟು ದಿಸ್ ವಿ ಸ್ಟಡಿಡ್ ಹೌ ಟು ಯೂಸ್ ಮೇ. and let us discuss how to use the modal might. You know the past tense of may is might. So may na past tense might. We use might in the present and future when we are more sure. might ಅನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ವೆನ್ ವಿ ಆರ್ ಮೋರ್ ಶ್ಯೂರ್. ಅಂದರೆ ಆ ವಿಷಯದ ಬಗ್ಗೆ ನಾವು ತುಂಬ ಶ್ಯೂರ್ ಆಗಿದ್ದರೆ ಮಾತ್ರ ಮೈಟನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಸಿ ದ ಎಕ್ಸಾಂಪಲ್, ಐ ಮೈಟ್ ಸಿ ಯು ಟುಮಾರೋ. ನಾಳೆ ನಾನು ನಿನ್ನನ್ನು ನೋಡಬಹುದು. ಸೊ ನಾಳೆ ನಾನು ನಿನ್ನನ್ನು ನೋಡ್ತೀನಿ ಅನ್ನೋದು ಭಾಳ ಹೆಚ್ಚು ಮಟ್ಟಿಗೆ ಅದು ಶ್ಯೂರ್ ಆಗಿರುತ್ತೆ. ಅವಾಗ ನಾವೇನು ಮಾಡ್ತೀವಿ, ಮೈಟನ್ನು ಯೂಸ್ ಮಾಡ್ತೀವಿ. ಇಟ್ ಮೈಟ್ ನಾಟ್ ರೈನ್ ಟುಡೇ. ಇವತ್ತು ಮಳೆ ಬರುವ ಸಾಧ್ಯತೆ ಇಲ್ಲ. ಅಂದರೆ ಇದು ಇಟ್ ಮೈಟ್ ನಾಟ್ ರೈನ್ ಅಂದರೆ ಇದು ನೆಗೆಟಿವ್ ಆಗಿ ಯೂಸ್ ಮಾಡಿದ್ದೀವಿ. ಇವತ್ತು ಮಳೆ ಬರುವ ಸಾಧ್ಯತೆ ಕಡಿಮೆ ಅಂತ ಅರ್ಥ ಇಲ್ಲಿ. ಮತ್ತೆ ಅಲ್ಲಿ ನಾವು ಮೈಟನ್ನು ಯೂಸ್ ಮಾಡ್ತೀವಿ ಟು ಎಕ್ಸ್ಪ್ರೆಸ್ ಪರ್ಪೋಸ್ ಇನ್ ದ ಪಾಸ್ಟ್. ಅಂದರೆ ಪಾಸ್ಟಲ್ಲಿ ಭೂತಕಾಲದಲ್ಲಿ ಒಂದು ಉದ್ದೇಶವನ್ನು ಹೇಳುವಾಗ ನಾವು ಮೈಟನ್ನು ಯೂಸ್ ಮಾಡ್ತೀವಿ. ಸಿ ದ ಎಕ್ಸಾಂಪಲ್, ಸಿ ವರ್ಕ್ಡ್ ಹಾರ್ಡ್ ಸೋ ದಟ್ ಸಿ ಮೈಟ್ ಪಾಸ್. ಅವಳು ಯಾಕೆ ಹಾರ್ಡ್ ವರ್ಕ್ ಮಾಡಿಲ್ಲ ಅಂದರೆ ಸೋ ದಟ್ ಸಿ ಮೈಟ್ ಪಾಸ್, ಅವಳು ಪಾಸ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಹಾರ್ಡ್ ವರ್ಕನ್ನು ಮಾಡಿದ್ದು. ಸೊ ಮೈಟ್ ಅನ್ನೋದಲ್ಲಿನ ಉದ್ದೇಶವನ್ನು ಹೇಳುತ್ತೆ. ಅಂದರೆ ಪಾಸ್ಟ್ ಉದ್ದೇಶ, ಒಂದು ಭೂತಕಾಲದ ಒಂದು ಹಿಂದಿನ ಉದ್ದೇಶವನ್ನು ಹೇಳಲಿಕ್ಕೆ ನಾವು ಈ ಮೈಟನ್ನು ಯೂಸ್ ಮಾಡ್ತೀವಿ. ಸಿ ದ ನೆಕ್ಸ್ಟ್ ಎಕ್ಸಾಂಪಲ್, ಸಿ ವೋರ್ ಗುಡ್ ಕ್ಲಾತ್ಸ್ ಸೋ ದಟ್ ಸಿ ಮೈಟ್ ಲುಕ್ ನೈಸ್. ಅವಳು ಯಾಕೆ ಒಳ್ಳೆ ಬಟ್ಟೆ ಹಾಕಿದಳು ಅಂದರೆ ಉದ್ದೇಶ ಸೋ ದಟ್ ಸಿ ಮೈಟ್ ಲುಕ್ ನೈಸ್, ಅವಳು ಚೆನ್ನಾಗಿ ಕಾಣಬೇಕನ್ನೋ ಉದ್ದೇಶದಿಂದ ಒಳ್ಳೆ ಬಟ್ಟೆಯನ್ನು ಹಾಕಿದ್ದಾಳೆ. ಸೊ ಇಲ್ಲಿ ಮೈಟ್ ಅನ್ನೋದಲ್ಲಿ ಉದ್ದೇಶ ಏನು, ಉದ್ದೇಶ ಚೆನ್ನಾಗಿ ಕಾಣಬೇಕು ಅನ್ನೋದು ಅವಳ ಉದ್ದೇಶ. ಸೊ ಅವಳು ಚೆನ್ನಾಗಿ ಕಾಣಬೇಕು ಅನ್ನೋ ಉದ್ದೇಶದಿಂದ ಗುಡ್ ಕ್ಲಾತ್ಸನ್ನು ಧರಿಸಿದ್ದಾಳೆ ಅಂತ ಅರ್ಥ ಕೊಡುತ್ತೆ. ಸಿ ದ ನೆಕ್ಸ್ಟ್ ಎಕ್ಸಾಂಪಲ್,
ಹಿ ರ್ಯಾನ್ ಫಾಸ್ಟ್ ಸೊ ದಟ್ ಹಿ ಮೈಟ್ ಕ್ಯಾಚ್ ದ ಟ್ರೈನ್. ಸೊ ಅವನು ತುಂಬ ಜೋರಾಗಿ ಓಡೋದ. ಕಾರಣ ಏನಂದರೆ, ಉದ್ದೇಶ ಏನಂದರೆ ಹಿ ಮೈಟ್ ಕ್ಯಾಚ್ ದ ಟ್ರೈನ್, ಅವನು ಟ್ರೈನನ್ನು ಕ್ಯಾಚ್ ಮಾಡ್ಬೋದು, ಟ್ರೈನನ್ನು ಹಿಡಿಬೋದು ಅನ್ನೋ ಒಂದು ಉದ್ದೇಶದಿಂದ, ಅಂದರೆ ಪರ್ಪೋಸಿಂದ ಅವನೇನು ಮಾಡಿದ, ತುಂಬ ಜೋರಾಗಿ ಓಡಿ ಹೋದ ಅಂತ ಅರ್ಥ ಕೊಡುತ್ತೆ. ನೆಕ್ಸ್ಟ್, ಟು ಎಕ್ಸ್ಪ್ರೆಸ್ ರಿಕ್ವೆಸ್ಟ್ ಆರ್ ಪರ್ಮಿಷನ್. ರಿಕ್ವೆಸ್ಟ್ ಮತ್ತು ಪರ್ಮಿಷನ್ನು ಕೂಡ ಕೇಳುವಾಗ ನಾವೇನು ಮಾಡ್ತೀವಿ, ಮೈಟನ್ನು ಯೂಸ್ ಮಾಡ್ತೀವಿ. ಅದು ಕೂಡ ಪ್ರೆಸೆಂಟ್ ಟೆನ್ಸಲ್ಲಿ ನಾವೇನು ಮಾಡ್ತೀವಿ, ರಿಕ್ವೆಸ್ಟ್ ಅಥವಾ ಪರ್ಮಿಷನ್ ಬಗ್ಗೆ, ಅದು ಪ್ರೆಸೆಂಟ್ ಟೆನ್ಸಲ್ಲಿ ರಿಕ್ವೆಸ್ಟ್ ಅಥವಾ ಪರ್ಮಿಷನ್ ಬಗ್ಗೆ ಎಕ್ಸ್ಪ್ರೆಸ್ ಮಾಡುವಾಗ ನಾವೇನು ಮಾಡ್ತೀವಿ, ಮೈಟನ್ನು ಯೂಸ್ ಮಾಡ್ತೀವಿ. ಸಿ ದ ಎಕ್ಸಾಂಪಲ್, ಮೈಟ್ ವಿ ಆಸ್ಕ್ ಎ ಕ್ವಶನ್, ನಾವೊಂದು ಪ್ರಶ್ನೆನ ಕೇಳಬಹುದಾ, ಅದೇನದು ರಿಕ್ವೆಸ್ಟ್. ಹಾಗಾಗಿ ನಾವೇನು ಮಾಡಿದ್ವಿ, ರಿಕ್ವೆಸ್ಟ್ ಬಂದಿರೋದ್ರಿಂದ ನಾವೇನು ಮಾಡಿದ್ವಿ, ಇಲ್ಲಿ ಮೈಟನ್ನು ಯೂಸ್ ಮಾಡಿದ್ವಿ. ಫ್ರೆಂಡ್ಸ್, ಬಿಫೋರ್ ಕಂಟಿನ್ಯೂಂಗ್ ದ ವಿಡಿಯೋ, ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ನನ್ನ ವಿಡಿಯೋಗಳು ನಿಮಗೂ ಕೂಡ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. ಮತ್ತಲ್ಲಿ ನಾವು ಮೈಟನ್ನು ಯೂಸ್ ಮಾಡ್ತೀವಿ. ವಿ ಯೂಸ್ ಮೈಟ್ ಟು ಎಕ್ಸ್ಪ್ರೆಸ್ ಸಜೆಷನ್ ಆರ್ ಪಾಸಿಬಿಲಿಟಿ. ಅಂದರೆ ಅದು ಪ್ರೆಸೆಂಟಲ್ಲಿ ಇರ್ಬೋದು ಅಥವಾ ಪಾಸ್ಟಲ್ಲಿ ಕೂಡ ಇರ್ಬೋದು. ಸಿ ಹಿಯರ್, ದಿಸ್ ಮೈಟ್ ಸೀಮ್ ಟೂ ಗುಡ್ ಟು ಬಿ ಟ್ರೂ. ಅಂದರೆ ದಿಸ್ ಮೈಟ್ ಸೀಮ್ ಟೂ ಗುಡ್ ಟು ಬಿ ಟ್ರೂ ಅನ್ನೋದು ಪ್ರೆಸೆಂಟಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೆ ಅರ್ಥ, ದಿಸ್ ಮೈಟ್ ಬಿ ಸೀಮ್, ಸೀಮ್ ಅಂದರೆ ಅನಿಸ್ಬೋದು, ಏನಂತ ಅನಿಸ್ಬೋದು, ಟೂ ಗುಡ್, ಇದು ತುಂಬ ಒಳ್ಳೇದು ಅಂತ ಅನಿಸ್ಬೋದು. ಟು ಬಿ ಟ್ರೂ, ನಿಜ ಹೇಳ್ಬೇಕಂದ್ರೆ ಇದು ತುಂಬ ಒಳ್ಳೇದು ಅಂತ ಅನಿಸಬಹುದು ಅನ್ನೋದನ್ನು, ಅಂದರೆ ಟು ಎಕ್ಸ್ಪ್ರೆಸ್ ಪಾಸಿಬಿಲಿಟಿ, ಅಂದರೆ ಇಲ್ಲೊಂದು ಪಾಸಿಬಿಲಿಟಿ ಮಾತ್ರ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಈ ಮೈಟನ್ನು ಇಲ್ಲಿ ಯೂಸ್ ಮಾಡ್ತಾ ಇರೋದು, ಎಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ. ಸಿ ದ ನೆಕ್ಸ್ಟ್ ಎಕ್ಸಾಂಪಲ್, ಟಾರ್ಟೈಸ್ ಸೆಡ್ ದಟ್ ಹಿ ಮೈಟ್ ವಿನ್ ದ ರೇಸ್. ಅಂದರೆ ಪಾಸ್ಟಲ್ಲಿ ಒಂದು ಪಾಸಿಬಿಲಿಟಿನ ಎಕ್ಸ್ಪ್ರೆಸ್ ಮಾಡುವಾಗ ನಾವೇನು ಮಾಡ್ತೀವಿ, ಮೈಟನ್ನು ಯೂಸ್ ಮಾಡ್ತೀವಿ. ದ ಟಾರ್ಟಾಯ್ಸ್ ಸೆಡ್ ದಟ್ ಹಿ ಮೈಟ್ ವಿನ್ ದ ರೇಸ್. ಟಾರ್ಟಾಯ್ಸ್ ಹೇಳಿತ್ತು ಏನಂದರೆ, ಹಿ ಮೈಟ್ ವಿನ್ ದ ರೇಸ್, ನಾನು ರೇಸಲ್ಲಿ ಗೆಲ್ಲಬಹುದು ಅಂತ ಟಾರ್ಟಾಯ್ಸ್ ಹೇಳಿತ್ತು. ಅಂದರೆ ಪಾಸಿಬಿಲಿಟಿ ಇದೆ, ನಾನು ಗೆಲ್ಲುವ ಪಾಸಿಬಿಲಿಟಿ ಇದೆ, ಸಾಧ್ಯತೆ ಇದೆ ಅಂತ ಟಾರ್ಟಾಯ್ಸ್ ಹೇಳಿತ್ತು. ಅಂದರೆ ಪಾಸ್ಟಿನ ಒಂದು ಇನ್ಸಿಡೆಂಟ್ ಬಗ್ಗೆ ನಾವು ಮಾತನಾಡುವಾಗ ಮೈಟನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮತ್ತಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಪಾಸ್ಟ್ ಪಾಸಿಬಿಲಿಟಿ ವಿತ್ ಪರ್ಫೆಕ್ಟ್ ಟೆನ್ಸ್. ಸಿ ಹಿಯರ್, ರಂಜನ್ ಮೈಟ್ ಹ್ಯಾವ್ ಕಾಲ್ಡ್ ಬಟ್ ಮೈ ಫೋನ್ ವಾಸ್ ಆನ್ ಸೈಲೆಂಟ್. ಅಂದರೆ ರಂಜನ್ ನನಗೆ ಕಾಲ್ ಮಾಡಿರಬಹುದು. ಹ್ಯಾವ್ ಕಾಲ್ಡ್ ಅನ್ನೋದು ಪರ್ಫೆಕ್ಟ್ ಟೆನ್ಸಲ್ಲಿದೆ. ರಂಜನ್ ಮೈಟ್ ಹ್ಯಾವ್ ಕಾಲ್ಡ್, ರಂಜನ್ ಕಾಲ್ ಮಾಡಿರಬಹುದು, ಅಂದರೆ ಹ್ಯಾವ್ ಕಾಲ್ಡ್ ಅನ್ನೋದು ಪರ್ಫೆಕ್ಟ್ ಟೆನ್ಸಲ್ಲಿದೆ. ಬಟ್ ಮೈ ಫೋನ್ ವಾಸ್ ಆನ್ ಸೈಲೆಂಟ್, ಆದರೆ ನನ್ನ ಫೋನು ಸೈಲೆಂಟ್ ಆಗಿತ್ತು. ಅಂದರೆ ರಂಜನ್ ಕಾಲ್ ಮಾಡಿರ್ಬೋದು ಅನ್ನೋ ಒಂದು ಸಾಧ್ಯತೆಯನ್ನು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸಿ ದ ನೆಕ್ಸ್ಟ್ ಎಕ್ಸಾಂಪಲ್, ಸಿ ಮೈಟ್ ಹ್ಯಾವ್ ವಿಸಿಟೆಡ್ ಬಟ್ ಐ ಆಮ್ ನಾಟ್ ಶೋರ್. ಅವಳು ವಿಸಿಟ್ ಕೊಟ್ಟಿರ್ಬೋದು, ಆದರೆ ನನಗೆ ಗೊತ್ತಿಲ್ಲ, ಅಂದರೆ ಐ ಆಮ್ ನಾಟ್ ಶೋರ್, ಅಂದರೆ ನನಗೆ ಅಷ್ಟು ಗ್ಯಾರಂಟಿ ಇಲ್ಲ. ಸಿ ಮೈಟ್ ಹ್ಯಾವ್ ವಿಸಿಟೆಡ್ ಬಟ್ ಐ ಆಮ್ ನಾಟ್ ಶೋರ್, ಅಂದರೆ ಅವಳು ವಿಸಿಟ್ ಮಾಡಿರ್ಬೋದು, ಆದರೆ ಐ ಆಮ್ ನಾಟ್ ಶೋರ್, ಅದು ನನಗೆ ಗ್ಯಾರಂಟಿ ಇಲ್ಲ, ಐ ಆಮ್ ನಾಟ್ ಶೋರ್ ಅಂತ ಅರ್ಥ ಕೊಡುತ್ತೆ. ನೆಕ್ಸ್ಟ್, ಕಮ್ ಟು ದ ಲಾಸ್ಟ್ ಎಕ್ಸಾಂಪಲ್, ಹಿ ಮೈಟ್ ಹ್ಯಾವ್ ಕಮ್ ಟು ದ ಹೋಮ್. ಅವನು ಮನೆಗೆ ಬಂದಿರುವ ಸಾಧ್ಯತೆ ಇದೆ. ಅಂದರೆ ಹಿ ಮೈಟ್ ಹ್ಯಾವ್ ಕಮ್ ಟು ದ ಹೋಮ್, ಅಂದರೆ ಇಲ್ಲಿ ಪಾಸಿಬಿಲಿಟಿ ಇದೆ, ಅವನೀಗ ಮನೆಗೆ ಬಂದಿರುವ ಸಾಧ್ಯತೆ ಇದೆ ಅಂತ ಗೆಸ್ ಮಾಡ. ಈ ಥರ ಪಾಸ್ಟ್ ಪಾಸಿಬಿಲಿಟಿ ಬಗ್ಗೆ ನಾವು ಎಕ್ಸ್ಪ್ರೆಸ್ ಮಾಡುವಾಗ ಮೈಟನ್ನು ಯೂಸ್ ಮಾಡ್ತೀವಿ. ಐ ಥಿಂಕ್ ಟುಡೇಸ್ ಕ್ಲಾಸ್ ಇಸ್ ಎನಫ್ ಟು ಡಿಸ್ಕಸ್ ಮೇ ಆ್ಯಂಡ್ ಮೈಟ್. ಸೊ ಮುಂದಿನ ಕ್ಲಾಸಲ್ಲಿ ನಾವಿನ್ನು ಬೇರೆ ಬೇರೆ ಮಾಡಲ್ಸನ್ನು ಡಿಸ್ಕಸ್ ಮಾಡೋಣ. ಸೊ ಅಪ್ ಟು ದಟ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.